ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ಬರ್ಡ್. ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಡೈಲಿ ವ್ಲಾಗ್ನ ನನ್ನ ಜೊತೆ ಶೇರ್ ಮಾಡ್ತೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಯಾವುದೇ ಕೆಲಸಕ್ಕೂ ಗಡಿಬಿಡಿ ಅಂತ ಇರಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಸನ್ಲೈಟಲ್ಲಿ ಇದು ಬರೋಣ ಅಂತ ನಾನು ಟೆರಸಿಗೆ ಹೋಗ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಟೆರಸಿಗೆ. ಆಲ್ಮೋಸ್ಟ್ ನಾನು 1 ಇಯರಿಗೆ ಒಂದು 3-4 ಟೈಮ್ಸ್ ಹೋಗೋದೇ ಹೆಚ್ಚು. ಸೊ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಬಂದಿದ್ದೀನಿ. ಯಾಕಂದರೆ ನಾನೇನಾದ್ರು ಟೆರಸಿಗೆ ಹೋಗಬೇಕು ಅಂದರೆ ಮಕ್ಕಳು ಬಂದುಬಿಡ್ತಾರೆ. ಸೊ ಮಕ್ಕಳಿಗೆ ಇಷ್ಟ ಹೈಟಲ್ಲಿ ನಾನು ಕರ್ಕೊಬರೋದು ಅಷ್ಟು ಸೇಫ್ ಅಲ್ಲ ಅನಿಸುತ್ತೆ. ಆ್ಯಂಡ್ ನನಗೆ ಧೈರ್ಯನೂ ಕೂಡ ಇಲ್ಲ. ಸೊ ಹಾಗಾಗಿ ಸಂದೀಪ್ ಯಾವಾಗ ಸಂಡೇಸ್ ಮನೇಲಿರ್ತಾರೆ ಆವಾಗ ಮಕ್ಕಳನ್ನ ಅವ್ರ ಜೊತೆ ಬಿಟ್ಬಿಟ್ಟು ನಾನು ಟೆರಸ್ಗೆ ಬಂದು ಹೋಗ್ತಾ ಇರ್ತೀನಿ. ನಮ್ಮನೆ ಬಾಲ್ಕನಿಗೆ ಬೆಳಗಿನ ಬಿಸಿಲು ತುಂಬಾ ಚೆನ್ನಾಗಿ ಬೀಳ್ತಾ ಇತ್ತು. ಬಟ್ ಇವಾಗ ಸುತ್ತಲೂ ಮರ ಗಿಡಗಳಾಗ್ಬಿಟ್ಟು ಫುಲ್ ನೆರಳಾಗ್ಬಿಟ್ಟಿದೆ. ಸೊ ಹಾಗಾಗಿ ಟೆರಸಲ್ಲಿ ಆದರೆ ತುಂಬಾ ಚೆನ್ನಾಗಿ ಸನ್ಲೈಟ್ ಬೀಳತ್ತೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ವಶಿ ಸ್ಕೂಲ್ ಕಾಣ್ತಾ ಇದೆಯಲ್ಲ, ಆರೆಂಜ್ ಕಲರ್ ಪೇಂಟಿಂಗ್ ಇರುವಂಥ ಬಿಲ್ಡಿಂಗ್ಸ್ ವಶಿ ಸ್ಕೂಲ್. ಆ್ಯಂಡ್ ಬ್ಯಾಕ್ ಸೈಡ್ ಇರೋವಂಥದ್ದು ಸಂದೀಪ್ ಆಫೀಸ್. ತುಂಬಾ ನಿಯರ್ ಇದೆ ಎಲ್ಲ ಆಫೀಸ್ ಮತ್ತು ಸ್ಕೂಲ್ ಎಲ್ಲದೂ ಕೂಡ. ತುಂಬ ಜನ ಟ್ರಾವೆಲ್ ಮಾಡ್ತಾರೆ, 1 or 2 hour ತನಕನೂ ಟ್ರಾವೆಲ್ ಮಾಡಿ ಸ್ಕೂಲ್ ಮತ್ತು ಆಫೀಸಿಗೆ ಹೋಗುವಂಥದ್ದಿದೆ. ಬಟ್ ಆ ವಿಷಯದಲ್ಲಿ ನಾವು ಲಕ್ಕಿನೇ ಅಂತ ಹೇಳ್ಬೋದು. ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಸಂಧಿ ಆಫೀಸ್ ಮತ್ತು ಸ್ಕೂಲ್ ಇರುವಂಥದ್ದು ವಶಿದು. ನಮ್ಮ ಬಾಡಿಗೆ B12 ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಅರ್ಲಿ ಮಾರ್ನಿಂಗ್ 7 to 9 ಒಳಗೆ ಬೀಳುವಂತಹ ಬಿಸಿಲಿಂದ ನಮಗೆ B12 ಸಿಗುತ್ತೆ. ಸೊ B12 ಅಂದರೆ ನಮ್ಮ ಬಾಡಿಲಿ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಅಷ್ಟೇ. ಸೊ ಎನರ್ಜಿ ಜನ್ರೇಟ್ ಆಗೋದಕ್ಕೆ ಈ B12 ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸನ್ಲೈಟಿಗೆ ಹಾಗೆ ನಿಲ್ಲೋದು ಬೇಡ ಅಂತ ಸಿಂಪಲ್ ವಾರ್ಮಪ್ ಹಾಗೆ ವಾಕಿಂಗ್ ಕೂಡ ಮುಗಿಸ್ಕೊಂಡೆ. ಯಪ್ಪ ಎಂಥ ಬಿಸಿಲು, ಸಖತ್ ಬಿಸಿಲಿದೆ. ತುಂಬ ಬೇಗನೆ ಬಂದಿದ್ದೀನಿ. ಬಟ್ ಬೆಳಿಗ್ಗೆ ಬಿಸಿಲು ತುಂಬ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ತಾರೆ. ಮೇಯ್ನ್ಲಿ ನನಗೆ ಸನ್ಲೈಟ್ ಬೇಕು ಅಂತಲೇ ಬಂದಿದ್ದಲ್ವಾ. ಸೊ ಹಾಗಾಗಿ ಒಂದು ½ an hour ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಸನ್ಲೈಟಲ್ಲಿ ಅಂತ ಬಂದೆ. ತುಂಬ ದಿನ ಆದಮೇಲೆ ಟೆರಸ್ಸಿಗೆ ಬಂದಿದ್ದೀನ. ಸೊ ಎಲ್ಲ ಹೊಸ್ತು ಅನಿಸ್ತಾ ಇದೆ. ತುಂಬ ರೇರಾಗಿ ಬರೋದ್ರಿಂದ ಒಂಥರ ಖುಷಿ ಆಗುತ್ತೆ. ಸೊ ಯಾವಾಗಲೂ ಬರ್ತಾ ಇದ್ದರೆ ಓಕೆ ನಾರ್ಮಲ್ ಅನಿಸುತ್ತೆ, ಎಲ್ಲ ನೋಡಿರ್ತೀವಿ ದಿನ ಅಂತ ಅನಿಸುತ್ತೆ. ಬಟ್ ಇವತ್ತು ಇನ್ನೊಂದೇನಂದರೆ ನಮ್ಮ ಲೇಔಟಲ್ಲಿ ತುಂಬ ಮರಗಳಿದೆ. ಸೊ ತುಂಬ ಗ್ರೀನರಿ ಇದೆ ಅಂತ ಹೇಳ್ಬೋದು. ಎಲ್ಲ ಪ್ರತಿಯೊಂದು ಹಣ್ಣಿನ ಮರನೂ ಇದೆ, ಯಾವ ಹಣ್ಣಿನ ಮರ ಇಲ್ಲ ಅಂತ ಇಲ್ಲ. ಸೊ ಹಾಗಾಗಿ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಪ್ರತಿಯೊಂದು ಕಾಣತ್ತಲ್ಲ ಇಡೀ ಲೇಔಟ್. ಟೆರಸ್ ಅಂದರೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ, ಅದರಲ್ಲಿ ನಾನು ಒಬ್ಳು. ತುಂಬ ಇಷ್ಟ ಆಗುತ್ತೆ ಟೆರಸ್ ಅಂದರೆ. ಸ್ವಲ್ಪ ಹೈಟ್ಗೆ ಭಯ ಆಗುತ್ತೆ ಅಷ್ಟೇ. ಒಂದು ½ an hour ಆಯಿತು ನಾನು ಬಂದುಬಿಟ್ಟು. ಒಂದು ½ an hour ಅಷ್ಟೇ ಸನ್ಲೈಟ್ ತೊಗೋಬೇಕು ಅಂತಿತ್ತು. ಸೊ ತೊಗೊಂಡಾಯಿತು. ಈಗ ಮನೆಗೆ ಹೋಗಬೇಕು. ಆ್ಯಂಡ್ ಟಿಫನ್ ಇನ್ನೂ ರೆಡಿ ಮಾಡಿಲ್ಲ ನಾನು. ಟಿಫನ್ ಕೂಡ ರೆಡಿ ಮಾಡಬೇಕು. ಮಶ್ರೂಮ್ ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಲಾಂಗ್ ಗ್ಯಾಪ್ ಆಗೋಯ್ತು ಮಶ್ರೂಮ್ ಅಲ್ಲಿ ಏನಾದರೂ ಮಾಡಿ. ಆ್ಯಂಡ್ ಬಿರಿಯಾನೀಸ್ ಮಾಡ್ತಾ ಇರ್ತೀನಿ, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಏನಾದ್ರು ಯೂಸ್ ಮಾಡ್ಕೊಂಡು. ಬಟ್ ಮಶ್ರೂಮ್ ಕುರ್ಮಾ ಮಾಡಿ ತುಂಬ ದಿನ ಆಗೋಯ್ತು. ಸೊ ಹಾಗಾಗಿ ಇವತ್ತು ಚಪಾತಿಗೆ ಮಶ್ರೂಮ್ ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನೇನು ಮಧ್ಯಾಹ್ನಕ್ಕೆ ನಾನ್ ವೆಜ್ ಇರುತ್ತೆ. ಬಟ್ ಇವಾಗ ಚಪಾತಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಟೆರಸಿಗೆ ಬಂದಮೇಲೆ ಅನಿಸ್ತು ಈ ಸನ್ಲೈಟಿಗೆ ಸೂರ್ಯ ನಮಸ್ಕಾರ ಮಾಡಿದರೆ ತುಂಬಾ ಚೆನ್ನಾಗಿರೋದು ಅಂತ. ಬಟ್ ನಾನು ಮ್ಯಾಟ್ನ ತೊಗೊಂಡು ಹೋಗಿರಲಿಲ್ಲ. ಸೊ ಮ್ಯಾಟ್ ತೊಗೊಂಡು ಹೋಗಿದ್ರೆ ಸೂರ್ಯ ನಮಸ್ಕಾರ ಮಾಡ್ಬೋದಾಗಿತ್ತು, ಚೆನ್ನಾಗಿರೋದು. ಸೊ 2nd ಫ್ಲೋರಲ್ಲಿ ಚೆನ್ನಾಗಿ ಗಾರ್ಡನ್ ಬೆಳೆಸ್ಕೊಂಡಿದ್ದಾರೆ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆ್ಯಂಡ್ ನಮ್ಮ ಮನೇಲಿ ಬಂದೆ. ನಮ್ಮ ಮನೇಲಿ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಸೊ ಪಾಟ್ಗಳೆಲ್ಲ ಫುಲ್ ಗ್ರೀನರಿ ಇರಬೇಕು ಅಂತ ಆ ಫ್ಲವರ್ ಎಲ್ಲ ತೆಗೆದ್ಬಿಟ್ಟು, ಫ್ಲವರ್ ಪ್ಲ್ಯಾಂಟ್ಸ್ ತೆಗೆದ್ಬಿಟ್ಟು ಫುಲ್ ಗ್ರೀನರಿ ಥರ ಹಾಕಿದ್ದೀವಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಮೆಟೀರಿಯಲ್ ಕೂಡ ತರಿಸಿದ್ದೀವಿ, ಅದನ್ನು ಒಳಗೆ ಇಟ್ಕೊಂಡಿಲ್ಲ. ಒಳಗೆ ಬಂದ ತಕ್ಷಣ ನಾನು ಫಸ್ಟು ವರ್ಕೌಟ್ ಆದಮೇಲೆ, ಅಂದರೆ ವರ್ಕೌಟ್ ಆಗಲಿ ಯಾವುದೇ ವಾಕಿಂಗ್ ಆಗಲಿ ಏನೇ ಒಂದು ಮಾಡಿದರೂ ಕೂಡ ಫಸ್ಟು ಡ್ರಿಂಕ್ ಇದೆಯಲ್ಲ ಅದು ತುಂಬಾ ಡಿಟಾಕ್ಸ್ ಆಗಿರಬೇಕು. ಕಾಫಿ ಟೀನ ತೊಗೊಳ್ಬಾರ್ದು. ಹಾಗೆಯೇ ನಾನು ಮೆಂತ್ಯನ ನಾನು ಸೋಕ್ ಮಾಡಿ ಇಡ್ಬೋದಾಗಿತ್ತು. ಎಷ್ಟರ ನೈಟ್ ಮರ್ತೋಯ್ತು ನನಗೆ. ಸೊ ಸೋಕ್ ಮಾಡಿಟ್ಟಿರಲಿಲ್ಲ. ಹಾಗಾಗಿ ಡೈರೆಕ್ಟಾಗಿ ನಾನು ಕುದಿಯೋ ನೀರಿಗೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಿಬಿಟ್ಟು 1 ಕಪ್ ನೀರೇನಿದೆ ಅದು ½ ಕಪ್ ಆಗೋ ತನಕ ಕುದಿಸ್ಕೊಳ್ಬೇಕು. ಸೊ ಇದನ್ನು ಕೂಡ ನೀವು ಬೆಳಿಗ್ಗೆ ತೊಗೊಳೋದ್ರಿಂದ ಪೀರಿಯಡ್ಸ್ ಕ್ರಮ್ಸ್ ಇದೆಯಾ ಅದು ಕಡಿಮೆ ಆಗುತ್ತೆ. ಹಾಗೆಯೇ ನಮ್ಮ ಬಾಡಿಗೆ ಮತ್ತು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇದಕ್ಕೆ ನೀವು ಬೇಕಾದ್ರೆ ಜಾಗರಿ ಆ್ಯಡ್ ಮಾಡ್ಕೋಬೋದು, ಆರ್ಗ್ಯಾನಿಕ್ ಜಾಗರಿನ. ನಾನು ಯಾವುದೇ ಜಾಗರಿ ಆ್ಯಡ್ ಮಾಡ್ತಾ ಇಲ್ಲ. ಹಾಗೆಯೇ ಡೈರೆಕ್ಟ್ ಮೆಂತ್ಯ ನೀರನ್ನು ಕುಡಿತಾ ಇದ್ದೀನಿ. ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಕುಡಿತಾ ಬಾಲ್ಕನಿಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ತುಂಬಾ ರಿಲ್ಯಾಕ್ಸಿಗೆ ಫೀಲ್ ಆಗುತ್ತೆ.
ನಂತರನೇ ತುಂಬ ಜನಕ್ಕೆ ಬಾಲ್ಕನಿ ಅಂದರೆ ತುಂಬಾ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಒಪಿನಿಯನ್ ಕೂಡ ಹಾಗೆ ಇರುತ್ತೆ. ಇಲ್ಲಿ ನಾನು ಮಶ್ರೂಮ್ ರೆಸಿಪಿಗೆ 200 ಗ್ರಾಮ್ ಅಷ್ಟು 2 ಪ್ಯಾಕ್ ತೊಗೊಂಡಿದ್ದೀನಿ. ಅಂದರೆ 400 ಗ್ರಾಮ್ ಅಷ್ಟು ಮಶ್ರೂಮ್ನ ವಾಶ್ ಮಾಡಿಟ್ಕೊಂಡಿದ್ದೀನಿ. ಮಾವಿನ ಹಣ್ಣು ಸೀಸನ್ ಬಂತು ಅಂದ ತಕ್ಷಣ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಕೂಡ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಸೊ ಮಾವಿನ ಹಣ್ಣನ್ನು ಹಣ್ಣಾಗೋದಕ್ಕೆ ಇಲ್ಲಿ ಇಟ್ಟಿದ್ವಿ. ಸೊ ಡೈಲಿ ತೆಗಿಯೋದು ಹಣ್ಣಾಗಿದೆಯೋ ಇಲ್ವೋ ಅಂತ ನೋಡೋದು ಇದೇ ಕೆಲಸ ಮಾಡ್ತಿದ್ದ ಅವಶ್ಯ. ಸೊ ಇವತ್ತು ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೆ. ಸ್ವಲ್ಪ ಹಣ್ಣಾಗಿದೆ, ಬಟ್ ಇನ್ನೂ ಸ್ವಲ್ಪ ರೈಪ್ ಆಗಬೇಕು. ತುಂಬಾ ಚೆನ್ನಾಗಿರುತ್ತೆ. ಸೊ ಆಂಧ್ರದ ಕಡೆ ಮಾವಿನ ಹಣ್ಣು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಖುಷಿಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಹಾಗಾಗಿ ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅವನಿಗೆ. ಸೊ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟಿಫನ್ ರೆಡಿ ಮಾಡಿಟ್ಟು ಆಮೇಲೆ ಹೋಗೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಗ. ಇಲ್ಲಿ ಮಶ್ರೂಮ್ ಕುರ್ಮಾಗೆ ಫಸ್ಟ್ ನಾನು ಒಂದು ಕಡಾಯಿ ತೊಗೊಂಡು ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಫಸ್ಟ್ ನಾವು ಮಸಾಲಾನ ರೋಸ್ಟ್ ಮಾಡ್ಕೋಬೇಕು. ಅದನ್ನು ಗ್ರೈಂಡ್ ಮಾಡ್ಕೊಳೋಕ್ಕಿಂತ ಮುಂಚೆ ಈ ಥರ ರೋಸ್ಟ್ ಮಾಡ್ಕೊಂಡು ಗ್ರೈಂಡ್ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಚಕ್ಕೆ ಹಾಗೆ ಲವಂಗ ಒಂದು ಏಲಕ್ಕಿನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಂದರೆ ಚಿಕ್ಕ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಗೆಯೇ ಸೋಂಪುನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಫೆನಲ್ ಸೀಡ್ಸ್ ಹಾಕ್ಕೊಂಡಿಂದ ತುಂಬಾ ಒಳ್ಳೆ ಆರಾಮ ಬರುತ್ತೆ ಅಂತ ಹೇಳ್ಬೋದು. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಬಿಟ್ಟು ಇವಾಗ ಒಂದು ಬಿಗ್ ಆನಿಯನನ್ನು ಚಾಪ್ ಮಾಡಿಟ್ಕೊಂಡಿದ್ದೆ, ಅದನ್ನು ಫುಲ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಡಾಬಾದಲ್ಲಿ ಹೇಗೆ ಮಶ್ರೂಮ್ ಮಸಾಲಾನ ಮಾಡ್ತಾರೆ ಆ ಥರ ನಾನು ತೋರಿಸ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಪ್ರೊಸೀಜರ್ ಡಿಫ್ರೆಂಟ್ ಆಗಿರುತ್ತೆ. ಒಂದು 2 ನಿಮಿಷ ಈ ಥರ ಹುರ್ಕೊಂಡಾದ್ಮೇಲೆ ಲೈಟಾಗಿ ಬ್ರೌನಿಷ್ ಆಗಿದೆ ಆನಿಯನ್ ಎಲ್ಲ. ಇವಾಗ ನಾನು 2 ಅಷ್ಟೇ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಇಂಚು ಶುಂಠಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಳೋದ್ರಿಂದ ನಾನು ಹಾಗೆ ಹಾಕ್ತಾ ಇದ್ದೀನಿ, ಕಟ್ ಮಾಡಿ ಏನೂ ಹಾಕ್ತಾ ಇಲ್ಲ. ಕ್ಲೀನಾಗಿ ಒಂದು 2 ನಿಮಿಷ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಮಸಾಲ ರೆಡಿ ಆಗುತ್ತೆ. ಇದಕ್ಕೆ ನಾನು ಮೀಡಿಯಮ್ ಸೈಜ್ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಟಿರೋದ್ರಿಂದ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ನಾನು ಗ್ರೈಂಡ್ ಮಾಡ್ಕೊಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆರಿದ ಮೇಲೆ ನಾನು ಗ್ರೈಂಡ್ ಮಾಡ್ಕೊಳೋದಕ್ಕೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಜಾರಿಗೆ ನಾನು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಗಟ್ಟಿ ಮೊಸರು ಸೇರಿಸ್ಕೊಂಡಿಂದ ಥಿಕ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಮಸಾಲದು. ಹಾಗಾಗಿ ನೋಡಿ ಇಷ್ಟು ಪೇಸ್ಟ್ ಅದು ಸಾಕಾಗುತ್ತೆ ಈ ಟೈಪು. ಇವಾಗ ನಾನು ಮತ್ತೆ ಅದೇ ಕಡಾಯಿಗೆ ಸ್ವಲ್ಪ ಆಯಿಲ್ ಕೂಡ ಸೇರಿಸ್ಕೊಂಡು ನಾನು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ ಹಾಗೆಯೇ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಲೈಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡ್ರೆ ಬೆಸ್ಟು, ಹೈ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡತ್ತೆ. ಸೊ ಒಂದು 2 ಸೆಕೆಂಡ್ ನಾನು ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಮಶ್ರೂಮ್ನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 400 ಗ್ರಾಮ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲೆ ಎಲ್ಲ ಮಶ್ರೂಮ್ಗೆಲ್ಲ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಒಂದು 2 ನಿಮಿಷ ಈ ಥರ ತಿರುಗಿಸ್ಬಿಟ್ರೆ ಕ್ಲೀನಾಗಿ ಮಿಕ್ಸ್ ಆಗೋಗುತ್ತೆ. ಇದಕ್ಕೆ ನೀರೇನು ಸೇರಿಸ್ತಲ್ಲ, ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ನೀರೆಲ್ಲ ಬಿಟ್ಕೊಂಡು ಈ ಥರ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ನಾವು ಮಸಾಲನ ಸೇರಿಸ್ಕೊಳ್ಬೇಕು. ಆಲ್ರೆಡಿ ಮಶ್ರೂಮಲ್ಲಿರುವಂಥ ನೀರಿನ ಅಂಶ ಬಿಟ್ಕೊಂಡಿರೋದ್ರಿಂದ ಮಸಾಲ ಸೇರಿಸುವಾಗ ನಾವು ನೀರನ್ನು ಹಾಕೋದೇನು ಬೇಡ. ಈಗ ಚೆನ್ನಾಗಿ ಒಂದು 2 ನಿಮಿಷ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಮಶ್ರೂಮ್ಗೆ. ಈ ಟೈಮಲ್ಲಿ ನಾನು ಡ್ರೈ ಮಸಾಲ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಗೆಯೇ ಅಚ್ಚ ಖಾರದ ಪುಡಿ, ಗರಂ ಮಸಾಲ ಹಾಗೆ ಚಿಕನ್ ಮಸಾಲನ ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಅಂದರೆ ಟೀ ಕಪ್ಪಷ್ಟು ಅಷ್ಟೇ ವಾಟರ್ನ ಸೇರಿಸ್ಕೊಬಿಟ್ಟು ಒಂದು 5 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಲಾಸ್ಟಲ್ಲಿ ಕಸೂರಿ ಮೆಂತ್ಯನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ರೆಡಿ ಆಗುತ್ತೆ ಮಶ್ರೂಮ್ ಗ್ರೇವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಪಾತಿ, ಪೂರಿ ಹಾಗೆ ಒಂದು ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಏನು ಪೇಂಟ್ ಮಾಡಿದೆಯಾ ಹೇಳು? ಇದೇನು ಇದು? ಆಪಲ್ ಟ್ರೀನ ಇದು? ತುಂಬಾ ಆಪಲ್ಸ್ ಇದೆಲ್ಲ ಹುಷಿ. ಶೇಕ್ ಮಾಡಿದ್ರೆ ಬಿದ್ದೋಗುತ್ತಾ? ಓಕೆ, ಈಗ ಶೇಕ್ ಮಾಡ್ಲಾ? ಶೇಕ್ ಮಾಡ್ಲಾ? ಬಿದ್ದೋಗುತ್ತಾ ಆಪಲ್? ಇದು ರೈನಾ? ಇದೆಲ್ಲ ಕ್ಲೌಡಾ? ಇದೆಲ್ಲ ಕ್ಲೌಡಾ? ಇದು ಸಣ್ಣ ಯೆಲ್ಲೋ ಕಲರ್ ಸಣ್ಣ ರಿವರ್ ಇದೆಯಾ? ಇಲ್ಲ ಆಪಲ್ ಟ್ರೀ ಇದೆಯಾ? ಓ, ಬ್ಲಾಕ್ ಕಲರ್ ಇರೋದು ರೋಡಾ? ರೋಡ್ ಪಕ್ಕನೇ ರಿವರ್ ಇದೆಯಾ?
ವರ್ಷಿಗೆ ಪೇಂಟಿಂಗ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ಅದು ಇದು ಪೇಂಟಿಂಗ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ನಂದು ವರ್ಷಿದು ಫನ್ನಿ ಕಾನ್ವರ್ಸೇಷನ್ನ ಹಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಇಲ್ಲಿ ನಾನು ರಿಲಯನ್ಸ್ ಮಾರ್ಟಿಗೆ ಬಂದಿದ್ದೀನಿ. ತುಂಬ ದಿನ ಆಗಿತ್ತು ನಾನು ಶಾಪಿಂಗ್ ಅಂತ ಹೋಗಿ ಹೊರಗಡೆ. ಇವತ್ತು ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ತುಂಬಾ ಚೆನ್ನಾಗಿತ್ತು, ಹಾಗೆ ಫ್ರೆಶ್ ಆಗಿ ಕೂಡ ಇತ್ತು. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಯೂಶ್ವಲಿ ನಾನು ಡಿ ಮಾರ್ಟಿಗೆ ಅಂತ ಹೋಗ್ತೀನಿ, ಬಟ್ ರಿಲಯನ್ಸ್ ಮಾರ್ಟಿಗೆ ಇದೆ ಫಸ್ಟ್ ಟೈಮ್ ಬಂದಿದ್ದು. ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಒಂದು ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಎಲ್ಲದು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆಯೇ ಬೆಸ್ಟ್ ಪ್ರೈಸ್ ಅಂತ ಇತ್ತು. ಔಟ್ಸೈಡ್ ತೊಗೊಳೋಕ್ಕಿಂತ ಒಂದು ಬೆಸ್ಟ್ ಪ್ರೈಸಲ್ಲಿ ನಿಮಗೆಲ್ಲ ಕಡೆ ಸಿಗುತ್ತೆ. ಸೊ ಆ್ಯಪಲ್ಸ್ ಎಲ್ಲ ತುಂಬ ವೆರೈಟಿಯಾಗಿ ಇತ್ತು. ಆ್ಯಂಡ್ ನಾನು ಕೂಡ ಸ್ವಲ್ಪ ಆ್ಯಪಲ್ನ ಪರ್ಚೇಸ್ ಮಾಡಿದೆ. ರಾಯಲ್ ಗವಾ ತುಂಬಾ ಫ್ರೆಶ್ ಆಗಿತ್ತು ಅಂತ ಹೇಳ್ಬೋದು. ಸೊ ಹಾಗೆಯೇ ನೋಡ್ತಾ ಹೋಗ್ತಾ ಇದ್ದೀನಿ. ಸೊ ಏನೆಲ್ಲ ತೊಗೋಬೋದು ಅಂತ. ಸ್ವಲ್ಪ ಫ್ರೀ ಆಗಿತ್ತು, ಯಾಕಂದ್ರೆ ಮಾರ್ನಿಂಗ್ ಬೇಗ ಬಂದಿರೋದ್ರಿಂದ ಸ್ವಲ್ಪ ಫ್ರೀಯಾಗೇ ಇತ್ತು. ಆ್ಯಂಡ್ ಮಧ್ಯಾಹ್ನ ಆಗ್ತಾ ಜಾಸ್ತಿ ರಶ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಬೆಸ್ಟ್ ಅಂದರೆ ಬೆಸ್ಟ್ ಪ್ರೈಸಲ್ಲಿ ಎಲ್ಲ ಬೇಳೆಕಾಳುಗಳು ಸಿಗ್ತಾಯಿತ್ತು. ನನಗಂತೂ ತುಂಬಾ ಬೆಸ್ಟ್ ಅನಿಸ್ತು ರಿಲಯನ್ಸ್ ಮಾರ್ಟ್, ಯಾಕಂದರೆ ಪ್ರೈಸಲ್ಲೂ ಕೂಡ ಪರವಾಗಿಲ್ಲ, ಹಾಗೆಯೇ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಪಲ್ಸಸ್ನ ಪರ್ಚೇಸ್ ಮಾಡಿಕೊಂಡೆ. ಮೇಯ್ನ್ಲಿ ನಾನು ರಿಲಯನ್ಸ್ ಮಾರ್ಟಿಗೆ ಹೋಗಿದ್ದು ಉದ್ದೇಶ ಅಂದರೆ ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು. ಯಾಕಂದರೆ ವರ್ಷಿಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆದರೆ ಅವನಿಗೆ ಕೆಲವೊಂದನ್ನು ಹಾಕ್ಕೊಡ್ಬೇಕಾಗತ್ತೆ, ಹಾಗಾಗಿ ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ಅಂತ ಬಂದಿದ್ದೆ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ನೋಡ್ತಾ ಇದ್ದೆ, ಎಲ್ಲ ಸಪ್ರೇಟಾಗಿ ಇರೋದಕ್ಕಿಂತ ಈ ಥರ ಮಿಕ್ಸಲ್ಲಿತ್ತು ತುಂಬ. ಬಟ್ ನಂಗೆ ಮಿಕ್ಸಲ್ಲಿ ಇರೋದು ಬೇಡವಾಗಿತ್ತು, ಹಾಗಾಗಿ ನೋಡ್ತಾ ಇದ್ದೆ. ಫುಲ್ ಹುಡುಕಿದ ಮೇಲೆ ಸ್ವಲ್ಪ ಕಡಿಮೆನೇ ಸಿಕ್ತು ಅಂತ ಹೇಳ್ಬೋದು. ಎಲ್ಲ ನಾನು ಅಂದ್ಕೊಂಡಿದ್ದೆಲ್ಲ ಸಿಗಲಿಲ್ಲ. ಬಟ್ ಓಕೆ, ಬಟ್ ಡಿ ಮಾರ್ಟಿಗೆ ಹೋಗಿದ್ರೆ ಪ್ರತಿಯೊಂದು ಕೂಡ ಸಿಗೋದು. ಬಟ್ ನನಗೆ ಇದು ಹತ್ತಿರ ಇದೆ, ತುಂಬ ವಾಕಬಲ್ ಡಿಸ್ಟೆನ್ಸಲ್ಲಿ ನನಗೆ ರಿಲಯನ್ಸ್ ಮಾರ್ಟ್ ಇರೋದು, ಹಾಗಾಗಿ ಇಲ್ಲಿಗೆ ಬಂದಿದ್ದೆ. ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ ಹೇಗಿರುತ್ತೆ ಅಂತ ನೋಡಿರಲಿಲ್ಲ. ರೀಸೆಂಟಲ್ಲಿ ಇದು ಕನ್ವರ್ಟ್ ಆಗಿದ್ದು ರಿಲಯನ್ಸ್ ಮಾರ್ಟಿಗೆ, ಹಾಗಾಗಿ ರಿಲಯನ್ಸ್ ಮಾರ್ಟಲ್ಲಿ ಗ್ರೋಸರಿ ಜೊತೆಗೆ ಕುಕ್ಕರ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಕುಕ್ಕರೆಲ್ಲ ನೋಡ್ತಾ ಇರ್ಬೋದು, ಕಡಾಯಿ, ಕುಕ್ಕರ್, ಹಾಗೆ ಸ್ಪ್ಯಾಚುಲಾ, ಸ್ಪೂನ್ಸ್ಗಳು ಎಲ್ಲದೂ ಕೂಡ ಇತ್ತು. ರಿಲಯನ್ಸ್ ಮಾರ್ಟಲ್ಲಿ ಬೆಸ್ಟು ಆಫರ್ ಅಂದರೆ 45% ತನಕ ಆಫರ್ ಇತ್ತು ಗ್ಯಾಸ್ ಸ್ಟವ್ ಮೇಲೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಗ್ಯಾಸ್ ಸ್ಟವ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ವಿತ್ ಪ್ರೈಸ್ ಕೂಡ ಅಲ್ಲಿ ಹಾಕಿದ್ರು. ಹೊಸದಾಗಿ ಯಾರಾದರೂ ಗ್ಯಾಸ್ ಸ್ಟವ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಬೆಸ್ಟ್ ಆಪ್ಷನ್ ಅಂದರೆ ರಿಲಯನ್ಸ್ ಮಾರ್ಟಲ್ಲಿ ಹೋಗ್ಬೋದು. ಯಾಕಂದರೆ ತುಂಬಾ ಆಫರ್ ನಡೀತಾ ಇದೆ ಇವಾಗ. ತುಂಬ ಇಷ್ಟ ಆಯಿತು ನನಗೂ ಕೂಡ ಎಲ್ಲ ಗ್ಯಾಸ್ಗಳು ಕೂಡ. ಹಾಗೆಯೇ ಪ್ರತಿಯೊಂದು ಸ್ಟೀಲ್ ಮೆಟೀರಿಯಲ್ ಕೂಡ ಇಲ್ಲಿತ್ತು. ಯಾವ ಸ್ಟೀಲ್ ಮೆಟೀರಿಯಲ್ ಇಲ್ಲ ಅನ್ನೋ ಹಾಗಿಲ್ಲ. ಕಪ್ಪಿಂದ ಇರ್ಬೋದು, ಸ್ಪೂನ್, ಕಡಾಯಿ, ಹಾಗೆಯೇ ಬಾಕ್ಸಸ್ಗಳು ಪ್ರತಿಯೊಂದು ಕೂಡ ಇತ್ತು. ಹಾಗೆ ಬಾಕ್ಸಸ್ ಕೂಡ ಯೂನಿಕ್ಕಾಗಿ ತುಂಬ ಸೈಜಸ್ ವೇರಿಯೇಷನ್ ಕೂಡ ಇತ್ತು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ಬೈ ಒನ್ ಗೆಟ್ ಒನ್ ಫ್ರೀ ಥರನೂ ಇತ್ತು. ಸ್ಟೀಲ್ ಕಪ್ಸ್ಗಳು ಮತ್ತು ಪ್ಲೇಟ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ಬಗ್ಗೆ ಎರಡು ಮಾತಿಲ್ಲ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಆಲ್ರೆಡಿ ನಾನು ತುಂಬಾ ಸ್ಟೀಲ್ ಮೆಟೀರಿಯಲ್ ಯೂಸ್ ಮಾಡ್ತಿರೋದ್ರಿಂದ ನಾನೇನು ಪರ್ಚೇಸ್ ಮಾಡಲಿಲ್ಲ ಸ್ಟೀಲ್ ಮೆಟೀರಿಯಲ್. ಹಾಗೆ ರಿಲಯನ್ಸ್ ಮಾರ್ಟ್ನ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಪರವಾಗಿಲ್ಲ, ಬೆಸ್ಟ್ ಪ್ರೈಸಲ್ಲೇ ಎಲ್ಲ ಮೆಟೀರಿಯಲ್ ಕೂಡ ಇದೆ. ಸೊ ಹ್ಯೂಜಾಗಿ ತೊಗೋಬೇಕು ಅಂದರೆ ಈ ಥರ ಮಾರ್ಟ್ಗಳಲ್ಲಿ ಬಂದರೆ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಹಾಗೆ ವೆಜಿಟೇಬಲ್ಸ್ ಕೂಡ ತುಂಬಾ ಫ್ರೆಶ್ ಆಗಿತ್ತು. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ತುಂಬ ವೆರೈಟಿ ಆಫ್ ಮ್ಯಾಂಗೋಸ್ ಕೂಡ ಇಲ್ಲಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು, ಎಲ್ಲ ಫ್ರೆಶ್ ಆಗಿತ್ತು ಕೂಡ. ಔಟ್ಸೈಡ್ ಮ್ಯಾಂಗೋಸ್ ಎಲ್ಲ ಬೈ ಮಾಡಬೇಕು ಅಂದರೆ ತುಂಬಾ ಹೈ ರೇಟ್ ಇರುತ್ತೆ, ಬಟ್ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಕ್ವಾಲಿಟಿ ಕೂಡ. ಸೊ ನಾವು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಬೇಸನ್, ಮೈದಾದಲ್ಲೆಲ್ಲದೂ ಕೂಡ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಹಾಗೆ ತುಂಬ ಮೆಟೀರಿಯಲ್ ಮೇಲೆ ಆಫರ್ ನಡೀತಾ ಇತ್ತು. ನಾನು ಕೂಡ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡೆ. ಆ್ಯಂಡ್ ಮೇಯ್ನ್ಲಿ ಅವನಿಗೆ ಲಂಚ್ ಬಾಕ್ಸ್ ಮತ್ತು ವಾಟರ್ ಬಾಟಲ್ ಇಲ್ಲ, ಸೊ ಹಾಗಾಗಿ ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡೆ. ಮನೆಗೆ ಬಂದು ಸ್ವಲ್ಪ ಅಡುಗೆನೂ ಕೂಡ ಮುಗಿಸ್ಕೊಂಡೆ, ಊಟ ಮಾಡಿ ಹಾಗೆ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು.
ಈಗಿಂದು ತುಂಬಾ ಬಿಸಿಲಿದೆ ಔಟ್ ಸೈಡ್, ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋದರೆ ತುಂಬಾ ಟಯರ್ಡಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಈವ್ನಿಂಗ್ ಕೂಡ ಆಯಿತು, ಈವ್ನಿಂಗ್ ಬಟ್ಟೆ ವಾಶ್ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ಫೋಲ್ಡ್ ಮಾಡೋಣ ಅಂತ ರೂಮಿಗೆ ಬಂದೆ. ವಶಿಗೆ ಮತ್ತು ಅಗಸ್ತ್ಯನಿಗೆ ಬಟ್ಟೆ ಫೋಲ್ಡ್ ಮಾಡೋದು ತುಂಬ ಇಷ್ಟ. ಸೊ ಹಾಗಾಗಿ ಹೇಗೆ ಸೆಟ್ ಮಾಡೋದು ಅಂತ ಅವ್ನು ಹೇಳ್ಕೊಡ್ತಾ ಇದ್ದ. ವಶಿಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಹಾಗಾಗಿ ಯೂನಿಫಾರ್ಮ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ. 15 ಡೇಸೇ ಆಗೋಯಿತು ಪರ್ಚೇಸ್ ಮಾಡಿ, ಬಟ್ ಅವನಿಗೆ ಫಿಟ್ ಹೇಗಾಗುತ್ತೆ ಅಂತ ನೋಡಿರಲಿಲ್ಲ. ಹಾಗಾಗಿ ನಾಳೆ ಸ್ಕೂಲ್ ಇರೋದ್ರಿಂದ ಇವಾಗ ನೋಡ್ತಾ ಇದ್ದೀನಿ. ಚೆನ್ನಾಗಿ ಫಿಟ್ ಆಯಿತು. ಸೊ ಹಾಗೆಯೇ ನಾಳೆಗೆ ಸ್ಕೂಲಿಗೆ ಪ್ರತಿಯೊಂದು ಬುಕ್ಸನ್ನು ಕೂಡ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲದನ್ನೂ ಕೂಡ ಬೈಂಡ್ ಮಾಡಿದೆ, ಅದಕ್ಕೆ ಲೇಬಲ್ ಎಲ್ಲ ಹಾಕಿದೆ, ಬಟ್ ನೇಮ್ಸ್ ಎಲ್ಲ ಮೆನ್ಷನ್ ಮಾಡಿರಲಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಫೈನಲ್ ಟಚಪ್ ಕೊಡೋಣ ಅಂತ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ, ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ, ಯಾಕಂದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಮೋಟಿವೇಶನ್ ಇದ್ದಂಗೆ. ಸೊ ಹಾಗಾಗಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ವೀಡಿಯೋ ಜೊತೆಗೆ ಬರ್ತೀನಿ. ಅಂಟಿಲ್ ಟೇಕ್ ಬಾಯ್. ಹೀಗೇ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ.